ಸರ ನಮಸ್ಕಾರ ಸರ್. ಫಸ್ಟ್ ಟೈಮ್ ನೀವು ಗಾಡಿ ತಗೊಂಡ್ರೆ ಗಾಡಿನಲ್ಲಿ ಕುಂದಿಸ್ಕೊಂಡು ಯಾರನ್ನ ಕರ್ಕೊಂಡು ಹೋಗಿ ತಾಯಿನ ಕರ್ಕೊಂಡು ಹೋಗ್ತೀರಾ ಹೆಂಡತಿನ ಕರ್ಕೊಂಡು ಹೋಗ್ತೀರಾ? ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಸರ್. ಸೂಪರ್. ಇನ್ನೊಂದೇನ್ ಗೊತ್ತಾ, ನೀವು ಫಸ್ಟ್ ಇವಾಗೆಲ್ಲ ಏನಾಗಿದೆ, ಯಾವ್ದೇ ಗಾಡಿ ತಗೊಂಡ್ರು ಅದು ಏನೇ ವಸ್ತು ತಗೊಂಡ್ರು ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ತಾರೆ. ಹೌದು. ನೀವು ಗಾಡಿ ತಗೊಂಡ್ರೆ ಫಸ್ಟ್ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕ್ತೀರಾ ಅಥವಾ ಪೆಟ್ರೋಲ್ ಹಾಕಿಸ್ತೀರಾ? ಫಸ್ಟ್ ಡೀಸೆಲ್ ಹಾಕಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ವೆರಿ ಗುಡ್. ನೀವು ಯಾವ ಗಾಡಿ ತಗೋಬೇಕು ಅಂತ ಇದ್ದೀರಾ ಲೈಫ್ನಲ್ಲಿ? ಲೈಫಲ್ಲಿ ಇರಟಿಗ ಇಲ್ಲ ಶಿಫ್ಟ್ ಸರ್, ಎರಡು ಗಾಡಿ. ಅದ್ರ ಬಗ್ಗೆ, ಆ ಗಾಡಿ ಬಗ್ಗೆ ಮಾಹಿತಿ ಎಲ್ಲ ಇದೆಯಾ? ಮಾಹಿತಿ ಅಂದ್ರೆ ಅದು ಸ್ವಲ್ಪ ನಮಗೆ ಎಲ್ಲ ಕಡೆನೂ ಏನೋ ಹೊರಗಡೆ ಹೋಗ್ಬೇಕಾದ್ರು ಎಲ್ಲ ಕಡೆನೂ ಫಾಸ್ಟ್ ಎಲ್ಲ ಫಾಸ್ಟ್ ಹೋಗಿದೆ ಸರ್. ಹಾ. ಬೇರೆದೆಲ್ಲ ಫಾಸ್ಟ್ ಹೋಗಿಲ್ಲ. ನಾವು ಅದು ಬೇರೆ ಕಡೆ ತಗೊಂಡು ಅದು ಆಗ್ಲಿಲ್ಲ. ನಾವ್ ಎಲ್ಲ ಕಡೆ ಸೇಲ್ ಮಾಡಕ್ ಹೋದ್ರೂ ಸೇಲ್ ಆಗ್ಲಿಲ್ಲ. ಇವತ್ತು ಫಾಸ್ಟ್ ಮೂವಿಂಗ್ ಬೇಡ ಅಂದ್ರೆ ಸೇಲ್ ಮಾಡಿದ್ರು ಆ ರೇಟ್ ಹೋಗುತ್ತೆ. ಗುಡ್. ನೀವು ನಮಸ್ಕಾರ. ಬೆಲೋನೋ 2005 2030 FC ಇದೆ. ಇದ್ರ ಬೆಲೆ ಬಂದು 1,10,000. ಹಾರ್ಸ್ ಪವರ್ 2010 ಸಿಂಗಲ್ ಓನರ್ ರೆಡ್ ಕಲರ್. ಇದ್ರ ಬೆಲೆ ಬಂದು 2,30,000. ಇದೆಯಲ್ಲ ಮಾರುತಿ ವ್ಯಾಗಿನರ್ 4 ಓನರು 1,30,000. 2007 ಜೆನ್ನೆ ಸ್ಟೀಲೋ ಮಾರುತಿ ಜೆನ್ನೆ ಸ್ಟೀಲೋ. ಇದ್ರ ಬೆಲೆ ಬಂದು 1,40,000. 2007 ಮಾರುತಿ ಓಮಿನಿ 2006 1,30,000. 3 ಓನರು ಸೂಪರ್ ಗುಡ್ ಅಂಡ್ ವೆಲ್ ಕಂಡೀಷನ್. $1,60,000 ಶೋರೂಮ್ ಕಂಡೀಷನ್ ಇದೆ. ಯಾರಿಗಾರು ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಪರ್ಚೇಸ್ ಮಾಡಿ. ಇಂಡಿಗೋ 2004 70,000 70,000 ಡೀಸೆಲ್ ವೆಹಿಕಲ್. 2013 2,60,000 XI ಸೂಪರ್ ಕ್ಲಾಸ್ ಗಾಡಿ. ಈಗಲೇ ಬನ್ನಿ, ಕರೆ ಮಾಡಿ. 2016 3 ಓನರು 2,80,000. ಬೇಗ ಬನ್ನಿ. ವ್ಯಾಗಿನರ್ ಜೆನ್ LXI 2007 ಥರ್ಡ್ ಓನರ್ 1,40,000 ಸೂಪರ್ ಕ್ಲಾಸ್ ಗಾಡಿ. ಇಯಾನ್ 14 ಮಾಡಲು 2,60,000 ಉಂಡೈ ಇಯಾನ್. ವ್ಯಾಗಿನರ್ 2008 1,60,000 ಪೆಟ್ರೋಲ್ ವೆಹಿಕಲ್. ಹಾಗೆ ಬಂದ್ರೆ 2007 ಉಂಡೈ ಸ್ಯಾಂಟ್ರೋ 5 ವರ್ಷ FC ಬರುತ್ತೆ 1,70,000. ಇದ್ರ ಮಾಡಲ್ ಬಂದು 2009. ಆಲ್ಟೋ LXI 2012 ಮಾಡಲು ಬೆಲೆ ಬಂದು 2,00,000. ಶಿಫ್ಟು 2009 ಶಿಫ್ಟು ಪೆಟ್ರೋಲ್ ವೆಹಿಕಲ್. 2006 ಪೆಟ್ರೋಲ್ ವೆಹಿಕಲ್ 1,60,000. 2009 ಸೆಕೆಂಡ್ ಓನರು 2,40,000 ಪೆಟ್ರೋಲ್ ವೆಹಿಕಲ್. ಮಾರುತಿ ಶಿಫ್ಟ್ ತುಂಬಾ ಒಳ್ಳೆ ಗಾಡಿ, ಜೀರೋ ಮೇಂಟೆನೆನ್ಸ್. 2006 1,60,000 ಮಾರುತಿ ಶಿಫ್ಟ್ ಪೆಟ್ರೋಲ್ ವೆಹಿಕಲ್. 2009 ಮಾರುತಿ ಶಿಫ್ಟ್ ಡೀಸೆಲ್ ವೆಹಿಕಲ್ 2,40,000 ಫೈನಲ್. ಬಟ್ ನಾನು ತಗೊಳ್ಳೋದೇ ಅವ್ರ ಹತ್ರನೇ. ನನ್ಗೆ ಎಷ್ಟೋ ಗಾಡಿ ತೋರಿಸ್ತಾ ಇದಾರೆ, ಎಷ್ಟೋ ಗಾಡಿ ಮಾಡ್ತಾ ಇದಾರೆ. ನನ್ ಪರವಾಗಿಲ್ಲ, ಇನ್ನು 1 ತಿಂಗಳು ಬೇಕಂದ್ರೂ ನಾನು ಕೈತೀನಿ. ಯಾಕಂದ್ರೆ ಗಾಡಿ ಆ ತರ ಇದೆ. ಗಾಡಿ ತಗೊಂಡೋದ್ಮೇಲೆ
ಏನು 1 ರೂಪಾಯಿ ಕೆಲಸ ಮಾಡಂಗೆ ಇಲ್ಲ. ಗಾಡಿ ಆ ತರ ಫಸ್ಟ್ ಕ್ಲಾಸ್ ಆಗಿದೆ, ಮಸ್ತ್ ಆಗಿದೆ ಗಾಡಿ. ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ. ನಾನು ಸುಮಾರು ದಿವಸದಿಂದ ಬರ್ತಾ ಇದ್ದೀನಿ. ನಾನು ಬಂದು ಕಂಪ್ನಿನಲ್ಲಿ ಬಂದು ಆಫೀಸ್ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ಗಾಡಿ ಇಲ್ಲ ಸರ್, ನಿಮ್ನ ಕೊಡ್ತೀನಿ, ನಾವು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ನೋಡಿ ಮತ್ತೆ ಬಂದಿದ್ದೀನಿ. ಯಾಕಂದ್ರೆ ನನಗೆ ಯಾವ ಗಾಡಿನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನಾನು ತಗೊಳ್ಳೋದೇ ಇಲ್ಲಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.